ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪವರ್ ಸೀರೀಸ್ ವಿತ್ ಪವರ್ ದಂಪತಿ. ಮೊದ್ಲೇ ನಾವ್ ಹೇಳ್ದಾಗೆ ನಮ್ ಪಕ್ಕದೂರಲ್ಲಿರೋ ನಮ್ ಎಕ್ಸ್ ಆರ್ಮಿ ಪರ್ಸನ್ ನ ಭೇಟಿಯಾಗಕ್ ಬಂದಿದೀವಿ. ಅವ್ರ ಜರ್ನಿ, ಅವ್ರ ಎಕ್ಸ್ಪೀರಿಯನ್ಸ್ ಮತ್ತೆ ಅವ್ರ ದೇಶಕ್ಕಾಗಿ ನೀಡಿದ ಸರ್ವಿಸ್ ಬಗ್ಗೆ ಚಿಕ್ಕದಾಗಿ ತಿಳ್ಕೊಳ್ಳೋಣ ಬನ್ನಿ. ನಮಸ್ತೆ ಸರ್. ನಿಮ್ ಹೆಸರು ನಮಸ್ತೆ ಮೇಡಮ್. ನಿಮ್ ಹೆಸರು, ನಿಮ್ ಊರು ಮತ್ತೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಸ್ವಲ್ಪ ಹೇಳಿ ಸರ್. ಹೇಳ್ತೀನಿ. ನನ್ನ ಹೆಸರು ಮಂಚೇಗೌಡ ಸನ್ ಆಫ್ ಮಾದಯ್ಯ ಅಂದ್ಬಿಟ್ಟು. ನಮ್ಮೂರು ಜಾಲಮಂಗಲದ ಪಕ್ಕ ಇರತಕ್ಕಂಥ ಕುರ್ಬಳ್ಳಿ. ನಮ್ಮ ಫ್ಯಾಮಿಲಿ ಅಂತ ಅಂದ್ರೆ ಈಗ ಸದ್ಯಕ್ಕೆ ನಾನು, ನನ್ನ ಮಿಸ್ಸಸ್ಸು ಮತ್ತೆ ಇಬ್ಬರು ಮಕ್ಕಳಿದ್ದಾರೆ. ಆರ್ಮಿಗೆ ನೀವ್ ಯಾವಾಗ ಜಾಯ್ನ್ ಆಗಿದ್ದು ಸರ್? ಯಾವ ಇಯರ್ ಅಲ್ಲಿ ಜಾಯ್ನ್? ನಾನು ಆರ್ಮಿಗೆ ಜಾಯ್ನ್ ಆದ್ದು 1981 ಮಾರ್ಚ್ 18ನೇ ತಾರೀಕು ಇಂದ ಹಿಡಿದು 2019 ಜೂನ್ 1ನೇ ತಾರೀಕಿನವರೆಗೂ ಮಾಡಿದೆ. ಆರ್ಮಿ ಟ್ರೈನ್ ಮಾಡ್ತಿದ್ರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಆರ್ಮಿನಲ್ಲಿ ಅದೇ ಟ್ರೈನಿಂಗ್ ನಾನು EME ಸೆಂಟ್ರ್ ಭೋಪಾಲ್ನಲ್ಲಿ ಟ್ರೈನಿಂಗ್ ಮಾಡಿದೆ. ಟ್ರೈನಿಂಗು ಅಂದರೆ ತುಂಬ ಹಾರ್ಡ್ ಇರುತ್ತೆ. ಅರ್ಲಿಯಿಂದ ಮಾರ್ನಿಂಗು ಬೆಳಗ್ಗೆ 4:30-5 ಗಂಟೆಗೆ ಹೇಳ್ಬೇಕಾಗತ್ತೆ. ಅಲ್ಲಿ PT ಪೀರಿಯಡ್ ಅಂತ ಇರುತ್ತೆ. ಅದು ಸುಮಾರು 6:40ಕ್ಕೆಲ್ಲ ಅಲ್ಲಿ ಹಾಜರಾಗಬೇಕು. ಹಾಜರಾಗಲಿಲ್ಲ ಅಂದರೆ ಆಬ್ಸೆಂಟು. ತಿರ್ಗಾ 40 ನಿಮಿಷದ PT ಇರುತ್ತೆ. 40 ನಿಮಿಷ PT ಮುಗಿದ್ಮೇಲೆ ತಿರ್ಗಿ ಬಂದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ತಿರ್ಗಿ ಮಾಮೂಲಿ ರೂಟೀನ್ 8-8:30ಗೆಲ್ಲ ಡ್ಯೂಟಿಗೆ ಹೋಗ್ಬೇಕಾಗತ್ತೆ. ಈ ರೀತಿ ತುಂಬ ಹಾರ್ಡ್ ಇತ್ತು. ಸುಮಾರು 1-1.5 ಕಿಲೋಮೀಟರ್ ರನ್ನಿಂಗ್ ಮಾಡಬೇಕು. ರನ್ನಿಂಗ್ ಮಾಡ್ಬಿಟ್ಟು ಬಂದು ಬಾಡಿ ವಾರ್ಮಿಂಗ್ ಎಕ್ಸಸೈಸ್ ಮಾಡಬೇಕು. ಪುಷಪ್ಪು, ಚೀನಪ್ಪು, ಸಿಟ್ಟಪ್ಪು, ಬೆಂಡು ಇವೆಲ್ಲ ತುಂಬಾ ಹಾರ್ಡ್ ಇತ್ತು. ಯಾವತ್ತಾದ್ರೂ ನೀವು ಮಿಸ್ ಮಾಡಿ ಪನಿಷ್ಮೆಂಟ್ ತಗೊಂಡು? ಪನಿಷ್ಮೆಂಟ್ ಅಂದ್ರೆ ಅದು ಸಣ್ಣ ಪುಟ್ಟ ಪನಿಷ್ಮೆಂಟ್. ಅದು ಆರ್ಮಿನಲ್ಲಿ ಹೆಂಗೆ ಅಂದ್ರೆ ಯಾರಾದ್ರೂ ಒಬ್ಬ ತಪ್ಪು ಮಾಡಿದ್ರು ಅದು ಕಲೆಕ್ಟಿವ್ ಪನಿಷ್ಮೆಂಟ್ ಎಲ್ಲರಿಗೂ ಕೊಡ್ತಾರೆ. ಒಬ್ಬನಿಗೆ ಇಂಡಿವಿಜುವಲ್ ಕೊಡಲ್ಲ. ಎಲ್ಲ ಅದನ್ನ ಎಲ್ರು ಇನ್ ಮಾಡದೆ ಹೋಗ್ಲಿ ಅನ್ನೋ ಉದ್ದೇಶದಿಂದ ಈಗ ಯಾರಾದ್ರೂ ಒಬ್ಬ ತಪ್ಪು ಮಾಡಿದ್ರು ಅದೆಲ್ರಿಗೂ ಅದು ಪನಿಷ್ಮೆಂಟ್ ಸಿಗುತ್ತೆ. ಏನ್ ಪನಿಷ್ಮೆಂಟ್ ಸಿಕ್ತಿತ್ತು? ಅದೇ ಮಾಮೂಲಿ ಒಂದು ಬಿಸಿಲಲ್ಲಿ ನಿಂತ್ಕೊಳ್ಳೋದು. ಸುಮಾರು ಟೈಮು ಒಂದು 2 ಗಂಟೆ 3 ಗಂಟೆ ಬಿಸಿಲಲ್ಲಿ ನಿಂತ್ಕೊಳ್ಳೋದು. ಇಲ್ಲ ಅಂದ್ರೆ ಒಂದು ಪಿಟ್ಟು ಅಂತ ಕೊಡ್ತಾರೆ. ಪಿಟ್ಟು ಅಂದ್ರೆ ಒಂದು ಬ್ಯಾಗ್ ಇರುತ್ತೆ, ನಾವು ಜಸ್ಟ್ ಲೈಕ್ ಕ್ಯಾರಿ ಬ್ಯಾಗು. ಆ ರೀತಿ ಬ್ಯಾಗ್ ನಲ್ಲಿ ಇಷ್ಟು kg ಅಂತ ಇರ್ತದೆ. ಇದಕ್ಕೆ ಕೆಲವು ಬೇರೆ ಬೇರೆ ಪನಿಷ್ಮೆಂಟು. ಅದಕ್ಕೆ ವಜನ್ ಹಾಕ್ತಾರೆ. ಆ ಕಾಲದಲ್ಲಿ ಇಟ್ಕೆ ಹಾಕೋರು, ಇಲ್ಲ ಅಂದ್ರೆ ಈ ಮರಳು ಬಾಲು ಅಂತಾರೆ, ಮರಳು ತುಂಬಿ ಅದಿಷ್ಟು kg ಅಂತ ತುಂಬಿಟ್ಟು ಒಬ್ಬ ಆಫೀಸರ್ ಇರ್ತಾರಲ್ಲ, ಆಫೀಸರ್ ಬಾಗಿಲ ಮುಂದೆನೆ ಸುಮ್ಮನೆ ನಿಂತಿರೋದು. ಅದೇ ಒಂದು ಸುಮ್ಮನೆ ಅದನ್ನ ಹೊತ್ಕೊಂಡು ನಿಂತಿರೋದು, ಅದೇ ಒಂದು ಪನಿಷ್ಮೆಂಟ್. ಸರ್, ನಿಮ್ ಸರ್ವಿಸ್ ಅಲ್ಲಿ ಇದ್ದಾಗ ಯಾವ್ದಾದ್ರು ಟೆರರಿಸ್ಟ್ ಅಟ್ಯಾಕ್ ಆಗಿರೋದ್ರ ಬಗ್ಗೆ ಏನಾದ್ರು? ಟೆರರ್ ಅಟ್ಯಾಕ್ ಆಗಿದೆ. ಆದ್ರೆ ಅಲ್ಲಿನ ಮಣಿಪುರ್ನಿದ್ದಾಗ ಮಣಿಪುರಿಸದು ಅಟ್ಯಾಕ್ ಆಗಿದೆ. ಆಗ ಅಲ್ಲಿ ಇದಿತ್ತು ಒಂದು ಉಲ್ಫಾ ಅಂತಕ್ಕಂಥ ಒಂದು ಉಲ್ಫಾ ಗ್ರೂಪು ಮತ್ತೆ ನಾಗಾಸ್ ಮತ್ತೆ ಕುಕ್ಕೀಸ್ ಮಧ್ಯದಲ್ಲಿ ಅವ್ರ ಒಳಜಗಳದ ಕಾರಣದಿಂದ ಅವರು ನಮ್ಮ ಫೋರ್ಸ್ ಮೇಲೆ ಅಟ್ಯಾಕ್ ಮಾಡವ್ರೆ. ಆಗ ಹಾನಿ ಆಗಿದೆ. ಒಂದು ನಮ್ಮ ಬಟಾಲಿಯನ್ನವರೇ ಒಂದು 3 ಜನ ಕ್ಯಾಜುಯಾಲಿಟಿ ಆಗಿ ಸತ್ರು, 1-2 ಕ್ಯಾಜುಯಾಲಿಟಿ ಆಗಿದ್ರು. ಸರ್, ನೀವಲ್ಲಿ ಸರ್ವಿಸ್ ಮಾಡ್ತಾ ಇರ್ಬೇಕಾದ್ರೆ ನಿಮ್ಮನ್ನ ಇಂಡಿಯನ್ ಆರ್ಮಿ ಅವ್ರನ್ನ ಹೇಗ್ ಟ್ರೀಟ್ ಮಾಡ್ತಿದ್ರು ಸರ್? ಇಂಡಿಯನ್ ಆರ್ಮಿ ಅಂತ ನಮ್ಮನ್ನ ಟ್ರೀಟ್ ಮಾಡೋದು ಅಂದ್ರೆ ನಮಗೂ ಪಬ್ಲಿಕ್ ಸಿವಿಲಿಯನ್ಗೂ ಅಷ್ಟಾಗಿ ಕನ್ಸರ್ಟ್ ಇರಲ್ಲ. ಯಾಕೆಂದ್ರೆ ಅವರ ಒಂದು ಲೈಫೇ ಬೇರೆ, ನಮ್ದು ಒಂದು ಕ್ಯಾಂಪಸ್ ಇದೇ ಬೇರೆ. ಯಾಕೆ ನಾವು ಸಿವಿಲ್ ಜೊತೆಲಿ ಯಾವ್ದು ಕ್ಲೋಸ್ ಆಗಿರಲ್ಲ ನಾವು. ಅಂದ್ರೆ ಯಾಕೆಂದ್ರೆ ಅಲ್ಲಿ ಅವ್ರ ಲ್ಯಾಂಗ್ವೇಜ್ ನಮ್ಗೆ ಬರಲ್ಲ. ಈಗ ನಾಗಾಲ್ಯಾಂಡ್ ನಾಗಾ ಲ್ಯಾಂಗ್ವೇಜೇ ಬೇರೆ, ಮಣಿಪುರ್ಗೆ ಹೋದ್ರೆ ಮಣಿಪುರ್ ಲ್ಯಾಂಗ್ವೇಜೇ ಬೇರೆ, ಅರುಣಾಚಲ್ ಅಲ್ಲಿದೆ ಬೇರೆ. ನಾವು ಮಾತಾಡೋದು ಓನ್ಲಿ ಹಿಂದಿ, ಇಲ್ಲಾಂದ್ರೆ ಯಾರೋ ಎಜುಕೇಟೆಡ್ ಇಂಗ್ಲೀಷು, ಇವೆರಡು ಲ್ಯಾಂಗ್ವೇಜ್ ನಾವು ಮಾತಾಡ್ತೀವಿ. ನಾವು ಅಲ್ಲಿನ ಜನಗಳೊಂದು ಕಾಂಟ್ಯಾಕ್ಟ್ ಆಗ್ಬೇಕಾದ್ರೆ ಅಲ್ಲಿನ ಒಬ್ಬ ಗೈಡನ್ನ ಸಹಾಯಕ್ಕೆ ತಗೋತೀವಿ ನಾವು. ಅವ್ರ ಹತ್ರ ಏನಾದ್ರು ಕೇಳಬೇಕು, ಎಂಕ್ವೈರಿ ಮಾಡಬೇಕು, ಇಂಥದಕ್ಕೆ ನಾವು ಒಂದು ಅಲ್ಲಿನ ಲೋಕಲ್ ಗೈಡನ್ನು ತಗೊಂಡು ಅವ್ರ ಥ್ರೂ ನಾವು ಎಂಕ್ವೈರಿ ಮಾಡೋದೇ ಆಗಲಿ, ನೀವ್ಯಾರು, ಎಲ್ಲಿಂದ ಬಂದ್ರಿ, ನೀವೇನು, ನಿಮ್ಮ ಇದೇನು ಅನ್ನೋದನ್ನ ಇದು ಮಾಡ್ತೀವಿ. ಅಲ್ಲಿನ ಜನಗಳು ತುಂಬಾ ರಫ್ ಆಗಿದ್ರು ಸ್ಟಾರ್ಟಿಂಗಲ್ಲಿ. ನಾನು 81-82ನಲ್ಲಿ ಹೋದಾಗ ನಾಗಾಲ್ಯಾಂಡ್, ಮಿಜೋರಾಂ ಆ ಕಡೆ ತುಂಬಾ ಆಕ್ಟಿವಿಟೀಸ್ ಇತ್ತು, ತುಂಬಾ ರಫ್ ಆಗೂ ಇದ್ರು. ಆಮೇಲೆ ಇತ್ತೀಚಿನ ದಿನ ನಾನು ಪೆನ್ಷನ್ ಬರುವಂತ ಟೈಮ್ಗೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಒಂದು ಸ್ವಲ್ಪ ಇಂಪ್ರೂವ್ ಆದ್ರು. ಅವರು ಎಲ್ಲ ಒಂದು ಸ್ವಲ್ಪ ತಿಳುವಳಿಕೆ ಆ ರೀತಿ ಒಂದು ಸ್ವಲ್ಪ. ಅಲ್ಲಿನ ಜನಗಳು ಗಾವುಬುಡ್ಡ ಅಂತ ಇರ್ತಾರೆ. ಗಾವುಬುಡ್ಡ ಅಂದ್ರೆ ಈಗ ನಮ್ಮ ಪಂಚಾಯತಿಲಿ ಒಬ್ಬರು ಸೀನಿಯರ್ ಹಿರಿಯರ್ ಇರಲ್ವಾ, ಅಂತವ್ರ ಜೊತೆ ನಾವು ಕನ್ಸಲ್ಟ್ ಮಾಡಿದಾಗ ಅವರು ನಮ್ಗೆ ಒಂದು ಟೀ ವ್ಯವಸ್ಥೆ ಮಾಡೋದೇ ಆಗ್ಲಿ, ಒಂದು ಊಟದ ವ್ಯವಸ್ಥೆ ಮಾಡೋದೇ ಆಗ್ಲಿ, ಈ ರೀತಿ ರೆಸ್ಪೆಕ್ಟ್ ಕೊಡೋರು. ಸರ್, ಈಗ ನೆಕ್ಸ್ಟ್ ಆರ್ಮಿಗೆ ಜಾಯ್ನ್ ಆಗ್ತಾರಲ್ಲ, ಅವ್ರಿಗೆ ನೀವೇನಾದ್ರೂ ಅಡ್ವೈಸ್ ಕೊಡಕ್ ಬಯಸ್ತೀರಾ? ಅವ್ರಿಗೆ ನಾನ್ ಕೊಡೋ ಅಡ್ವೈಸ್ ಏನು ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ
ಆ ರೀತಿ ಯಾವ ಪ್ರಾಬ್ಲಮ್ಮು ಇಲ್ಲ. ಮೊದಲು ಪೈದಲ್ ಸೇನಾ ಅಂದ್ರೆ ಕಾಲ್ನಡಿಗೆ ಸೇನೆದು ಕಾಳಗ ನಡೀತಾ ಇತ್ತು. ಇತ್ತೀಚಿನ ದಿನದಲ್ಲೆಲ್ಲ ಕುಂತ್ಕೊಂಡು ರಿಮೋಟ್ ಸಿಸ್ಟಮ್ಮು, ಅದರಿಂದ ಎದುರ್ಕೊಳ್ಳುವಂತ ಅವಶ್ಯಕ ಅದೇನೋ ಒಂದು ಸೋಲೆ ಪಿಕ್ಚರ್ನಲ್ಲಿ ಹೇಳ್ತಾನೆ, ಜೋ ಡರ್ ಗಯಾ ಓ ಮರ್ ಗಯಾ. ಹಂಗೆ ಯಾರು ಎದುರ್ಕೋತಾರೋ ಅವನು ಅಲ್ಲೇ ಸತ್ತಂಗೆ ಅಂತ ಅಂದ್ಬಿಟ್ರು. ಇತ್ತೀಚಿನ ದಿನಗಳು ಅಂತದ್ದೇನಿಲ್ಲ. ಮೊದ್ಲು ನೋಡಮ್ಮ, ನಾವು ಹೋಗ್ಬೇಕಾದ್ರೆ 4 ಜಾಗದಲ್ಲಿ ಟ್ರೈನ್ ಬದಲಿ ಮಾಡ್ಬೇಕಾಗಿತ್ತು. ನಮ್ ನಾಗಾಲ್ಯಾಂಡ್ ದಿಮಾಪುರ್ ತಲುಪಬೇಕಾದ್ರೆ. ಈಗೇನಿಲ್ಲ, ಡೈರೆಕ್ಟ್ ಫ್ಲೈಟ್ ಅಲ್ಲಿ ಹೋಗ್ಬೋದು. ಒಂದು 2 ಅವರ್ 3 ಅವರ್ ಅಲ್ಲಿ ಡೈರೆಕ್ಟ್ ಹೋಗ್ಬೋದು. ಬರ್ಬೇಕಾದ್ರು 4 ದಿನ ಟ್ರಾವೆಲ್ ಮಾಡಿ 5ನೇ ದಿನಕ್ಕೆ ಬಂದಿಲ್ ತಲುಪವಿ. ಈಗೇನಿಲ್ಲ, ಒಂದೇ ದಿನಕ್ಕೆ ಬರ್ಬೋದು, ಒಂದೇ ದಿನಕ್ಕೆ ಹೋಗಿ. ನಮ್ಮ ಹುಡುಗರು ಇತ್ತೀಚಿನ ನ್ಯೂ ಜನರೇಷನ್ ಅವ್ರು ಎದುರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಆರ್ಮಿಲಿ ತುಂಬಾ ಸ್ಪೆಸಿಲಿಟೀಸ್ ಇದೆ, ಒಳ್ಳೆ ಸ್ಯಾಲ್ರಿ ಇದೆ, ಮೆಡಿಕಲ್ ಸ್ಪೆಸಿಲಿಟೀಸ್ ಇದೆ, ಮತ್ತೆ ಕ್ಯಾಂಟೀನ್ ಸಿಸ್ಟಮ್ ಇದೆ. ಎಲ್ಲ ಕೊಟ್ಟುವೆ ಅವ್ರನ್ನ ಸೇಫ್ಟಿಯಾಗಿ ನೋಡ್ಕೋತದೆ ಸರ್ಕಾರ. ಆದ್ರೆ ಯಾವ ಕ್ಯಾಂಡಿಡೇಟ್ ಆಗಲಿ, ಯಾವ ಹುಡುಗರೇ ಆಗಲಿ ಇದರಲ್ಲಿ ಎದರ್ಕೊಳ್ಳುವಂಥದ್ದಿಲ್ಲ. ಧೈರ್ಯವಾಗಿ ಹೋಗಿ ನಾನು ದೇಶಕ್ಕೆ ಸೇವೆ ಮಾಡ್ತೀನಿ ಅಂತ ಸೇರ್ಕೊಳ್ಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ಅವ್ರಿಗೆ ಒಂದು ಅಡ್ವೈಸು. ಈ ಊರಲ್ಲೇ ಆಗಿರ್ಬೋದು, ಇಲ್ಲ ಸುತ್ತಮುತ್ತ ಊರಲ್ಲಿ ನೀವು ಆರ್ಮಿ ಪರ್ಸನ್ ಅಂತ ಹೇಳಿ ಅವ್ರು ಗುರುತಿಸಿ ಮಾತಾಡಿಸ್ತಾರ, ನಿಮ್ಗೆ ಹೇಗ್ ಟ್ರೀಟ್ ಮಾಡ್ತಾರೆ? ಫಸ್ಟ್ ಆಫ್ ಆಲ್, ಇದು ನನ್ನ ಹುಟ್ಟೂರು. ನನ್ನ ಹುಟ್ಟೂರು ಅಂದ್ರೆ ನಮ್ಮ ಅಕ್ಕಪಕ್ಕದ ಮನೆ, ನಮ್ದು ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಸಣ್ಣ ಹಳ್ಳಿ ಇದು. ಎಲ್ಲ ಮನೆಯವರು ನಾವು ಜಸ್ಟ್ ಲೈಕ್ ಎ ಸಿಸ್ಟರ್ ಅಂಡ್ ಬ್ರದರ್ಸ್ ಈ ರೀತಿ ವಾಸ ಮಾಡ್ತೀವಿ. ಅಕ್ಕಪಕ್ಕದ ಹಳ್ಳಿಯವರು ಅಂತ ಅಂದ್ರೆ ಅವರು ನಮ್ಮನ್ನ ಪರಿಚಯ ಇರೋರು ಅಷ್ಟೇ ರೆಸ್ಪೆಕ್ಟ್ ಆಗಿ ಏನಂತಾರೆ, ಮಿಲ್ಟ್ರಿ ಮಂಚೇಗೌಡ ಅಂತಾರೆ, ಏನ್ ಮಿಲ್ಟ್ರಿ ಬಾರೋ ಅಂತಾರೆ. ಈ ರೀತಿ ಎಲ್ಲರೂ ರೆಸ್ಪೆಕ್ಟ್ ಕೊಡ್ತಾರೆ. ಅನ್ನೋನ್ ಯಾರು ನಮ್ಗೆ ಗೊತ್ತಿಲ್ವೋ ಅವರು ನಮ್ಮ ಮನೆ ಮೇಲೆ ನನ್ನ ಆರ್ಮಿನು ಅಂತ ಏನೋ ಬರ್ಕೊಂಡಿರ್ತೀನ, ಇಲ್ಲ. ಒಂದು ಸಾಮಾನ್ಯ ಮನುಷ್ಯನಿಗೆ ಯಾರ ಮಗ, ಮಾದೇನ್ ಮಗ, ಈ ರೀತಿ ಕೆಲವರು ತಮ್ಮ ತಂದೆಯ ಒಂದು ಇದ್ರ ಮೇಲೆ ಹೋಯ್ತಾರೆ. ಸರ್, ನೀವು ರಿಟೈರ್ಡ್ ಆಗಿ ಬಂದ್ಮೇಲೆ ಇಲ್ಲೇನಾದ್ರು ಸರ್ವಿಸ್ ಮಾಡ್ತಿದ್ದೀರಾ, ಇಲ್ಲ ನಾಳೆ ಇಂಡಿಪೆಂಡೆನ್ಸ್ ಡೇ ಇದೆಯಲ್ಲ, ಅದನ್ನೆಲ್ಲ ಹೇಗ್ ಆಚರಿಸ್ತೀರಾ? ಮೇಡಮ್, ನಾನು ಸರ್ವಿಸ್ ರಿಟೈರ್ಡ್ ಆದ್ಮೇಲೆ ನಾನು ಯಾವ ಕೆಲ್ಸಕ್ಕೂ ಹೋಯ್ತಾ ಇಲ್ಲ. ನಾನೇ ಕೆಲವ್ರು ಕೆಲಸ ಕೊಡ್ತಾ ಇದ್ದೀನಿ. ಯಾಕೆಂದ್ರೆ ನಾನು ದಿನ ಲೇಬರ್ ಕರ್ಕೋತೀನಿ, ಅವ್ರ ಕೈಲೇ ವರ್ಕ್ ಮಾಡ್ತೀನಿ. ಅಲ್ಲಿ ಸ್ವಲ್ಪ ಜಮೀನಿದೆ, ಯಾವ ಕೆಲ್ಸಕ್ಕೂ ಹೋಯ್ತಾ ಇಲ್ಲ. ನಾಳೆ ಇಂಡಿಪೆಂಡೆನ್ಸ್ ಡೇಗೆ ನಾನು ಎಲ್ಲಾ ವರ್ಷನೂ, ನಾನು ಯಾವಾಗ ರಿಟೈರ್ಡ್ ಆಗಿ ಬಂದೋ ಎಲ್ಲಾ ವರ್ಷನೂ ನಮ್ಮೂರಲ್ಲಿ ಸ್ಕೂಲ್ ಇಲ್ಲ, ಸ್ಕೂಲ್ ಇರ್ಲಿ ಇಲ್ಲದೆ ಹೋಗ್ಲಿ, ನಾವು ಫ್ಲಾಗ್ ಅರೆಸ್ಟ್ ಹೋಸ್ಟಿಂಗ್ ಮಾಡಿ ಎಲ್ರಿಗೂ ಸಿಹಿ ತಿಂಡಿ ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ. ಏನ್ ಸ್ವೀಟ್ಸ್ ಕೊಡ್ತೀರಿ ಸರ್? ಯಾವ ತರ? ಸ್ವೀಟ್ ಏನಿಲ್ಲ, ಊರಿನ ಜನಗಳಿಗೆ ಎಲ್ರಿಗೂ ನಾವು ಬೆಳಿಗ್ಗೆ ಟಿಫನು ನಮ್ಮಲ್ಲಿ ಏನಿರ್ತೋ, ಒಂದ್ ವರ್ಷ ಕೇಸರಿ ಬಾತು ಉಪ್ಪಿಟ್ಟು ಮಾಡಿಸ್ತೀವಿ, ಇನ್ನೊಂದು ವರ್ಷ ಕೇಸರಿ ಬಾತು ತರಕಾರಿ ಬಾತ್ ಮಾಡಿಸ್ತೀವಿ. ಮನೇಲೆ ಮಾಡ್ತೀರಾ? ಮನೇಲೆ ನಮ್ಮ ಸ್ವಂತ ಎಕ್ಸ್ಪೆಂಡಿಚರ್ ನಿಂದ ಮಾಡಿ ನಮ್ಮ ಊರಿನ ಜನಗಳಿಗೆಲ್ಲ ಕೊಡ್ತೀವಿ. ಹಂಗೆ ಇತ್ತೀಚೆಗೆ ನೀವು ನಮ್ ಸೊಸೈಟಿ ನೋಡಿದಿರಿ, ತುಂಬಾ ಜನ ವಯಸ್ಸಲ್ಲಿರೋ ಹುಡುಗರೇ ಹಾಳಾಗ್ತಿದ್ದಾರೆ. ಅದಕ್ಕೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಅಂಕಲ್? ಇತ್ತೀಚಿನ ಯುವಕರು ಹಾಳಾಗೋದು ಅಂತ ಅಂದ್ರೆ ಅವರು ಮೆಂಟ್ಯಾಲಿಟಿ, ನನ್ನ ಕೈಲಿ ಏನು ಮಾಡಕ್ ಆಗಲ್ವೇನೋ, ಅದು ಇದು ಅಂತ ಒಂದು ಸಣ್ಣ ಸಂಕುಚಿತ ಮನೋಭಾವದಿಂದ ಅವ್ರು ಹಾಳಾಯ್ತಾರೆ. ಇಲ್ಲ ಅಂದ್ರೆ ಬೇರೆಯವರು ನೋಡು ಕೆಲವ್ರು ಹಾಳಾಯ್ತಾರೆ. ಅವ್ನು ಹಂಗ್ ಮಾಡ್ತಾನೆ, ನಾನು ಹಂಗ. ಯಾರ ಮೇಲೂ ಡಿಪೆಂಡ್ ಆಗಿ ಯಾರನ್ನು ನೋಡಿ ಏನು ಮಾಡ್ಬೇಕಾಗಿಲ್ಲ. ತಮ್ಮ ಸ್ವಂತ ಬುದ್ಧಿಯಿಂದ ಏನ್ ಬೇಕಾದ್ರೂ ಮಾಡ್ಬೋದು. ಇತ್ತೀಚಿನ ನೀವು ನೋಡಿದಿರಿ, ಆ ಗುಲ್ಬರ್ಗ ರಾಯಚೂರ್ ಕಡೆಯವ್ರು ಬಂದಿರಿ, ಬೆಳಿಗ್ಗೆ ಟೈಮ್ ರಾಮನಗರಕ್ಕೆ ಹೋದ್ರೆ ಒಂದು ಸೈನ್ಯ ನಿಂತಂಗ್ ನಿಂತಿರ್ತದೆ ಲೇಬರು. ಆ ರೀತಿ ನಾವು ನಮ್ಮ ಜಮೀನಲ್ಲಿ ದುಡಿಯಕ್ಕೆ ಹೆಚ್ಚಿಗೆ ಮಹತ್ವ ಕೊಡ್ಬೇಕು. ಈಗ ನಾನು ರಿಟೈರ್ಡ್ ಆಗಿ ಬಂದ್ರು ಮೊದ್ಲು ಸೈನಿಕನಾಗಿದ್ದೆ, ಈಗ ನಾನು ಕಿಸಾನ್ ಅಂದ್ರೆ ರೈತನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಜಮೀನ್ ನೋಡ್ತಾ ಇದ್ದೀರಿ, ನೋಡಿ ಅಡಕೆ ಹಾಕಿದ್ದೀನಿ, ಮತ್ತೆ ನೋಡಿ ಅಲ್ಲಿ ಪಪೀಟ ನೋಡಿ, ಮರದಲ್ಲಿ ಒಂದ್ ಮರದಲ್ಲಿ ಎಷ್ಟು ಕಾಯಿದೆ ಅನ್ನೋದು ನೋಡಿ, ಮತ್ತೆ ಬಾಳೆ ಹಾಕಿದ್ದೆ. ಹಿಂಗೆ ಹುಡುಗರು ತಮ್ಮ ಸ್ವಲ್ಪ ಕಲಿಬೇಕು. ನಾವು ನನಗೆ ಸರ್ಕಾರಿ ಜಾಬೇ ಬೇಕು, ನಾನು ಈ ಬೇರೆ ವ್ಯವಸಾಯದ ಕೆಲಸ ಮಾಡಲ್ಲ, ಈ ಮನೋಭಾವನೆ ಬರಬಾರ್ದು ಅನ್ನೋದು ಅವ್ರಿಗೆ ಹೇಳುವಂತ ಅಡ್ವೈಸು. ಅದನ್ನ ನಾವು ತಿಳ್ಕೋಬೇಕು. ಬೆವರು ಸುರಿಸಿದ್ರೆ ನಮ್ಗೇನಾದ್ರೂ ಒಂದು ಸಿಕ್ಕೇ ಸಿಗುತ್ತೆ, ಹಂಗೇನಿಲ್ಲ. ಕಷ್ಟಪಟ್ರೆ ಸುಖ. ಸರ್, ಇಷ್ಟೊತ್ತು ನಮ್ ಜೊತೆ ಮಾತಾಡಿ ನಿಮ್ ವ್ಯಾಲ್ಯೂಬಲ್ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್.